ಅತ್ತೆ, ಪೂಜೆ ಸಾಮಾನೆಲ್ಲ ತಯಾರು ಮಾಡ್ಲಾ? ಹ್ಞೂ ಜೊತೆ ಪೂಜಕ್ಕೆ ಎಲ್ಲ ತಯಾರು ಮಾಡಿ ಇಟ್ಬಿಡು. ಮಂಗಳಾರತಿ ಮಾಡಕ್ಕೆ ಬರ್ತೈತೆ ಒಮ್ಮೆರೆ. ಇದು ಈ ಉಡಕ್ಕಿ ಸಾಮಾನು ಅದನ್ನ ಇದ್ರಾಗ ಹಾಕಿಟ್ಟ ನೋಡಿ ಮರದಾಗ. ಕಾಯಿ, ಬಾಳೆಹಣ್ಣು, ಆಮೇಲೆ ಕಾಣಿಕೆ, ಬ್ಯಾಳೆ, ಬೆಲ್ಲ, ಆಮೇಲೆ ಇದು ಮೈದಾ ಹಿಟ್ಟು ಅದನ್ನೆಲ್ಲ ಹಾಕಿಟ್ಟಾನಿ. ದೇವ್ರ ಮುಂದೆ ಒಯ್ದು ಇಟ್ಬಿಡು. ಅನ್ನ ಮಾಡೀನಿ, ಸಾರು ಬಿಟ್ಟಾನಿ. ಇದನ್ನು 4 ಶಂಡ್ಗಿ ಕರ್ದಾನೆ. ಮುರುಘಾ ಪಲ್ಯ ಮಾಡಿ ಹೋಳಿಗೆ ಒಂದು ತಟ್ಟು ಬಿಡ್ತಾನೆ. ಹೋಳಿಗೆ ಒಂದು ತಟ್ಟಿ ಮಾಡಿದೆ ಅಂದ್ರೆ ಮುಗಿದೋಗತ್ತಗ. ಇಲ್ಲಿ ನಾನು ಅದಕ್ಕೆ ಸೀರೆನ ಜಳಕ ಮಾಡಿ ಸೀರೆ ಇದನ್ನ ಉಟ್ಕೊಂಡ್ಬಿಟ್ಟು ಬೇರೆ ತೆಗಿರ್ಲಿ, ಏನು ದಿನ ಅದಕ್ಕೆ ಅದನ್ನ ಉಟ್ಕೊಳ್ಳೋದು ಅಂತಂದೆ. ಹ್ಞೂ ರೀ, ನೀವು ಬಂದರೆ ಚಲೋ ಆಕಿತ್ತು ಪೂಜೆಗೆ ಮಂಗಳಾರತಿ ಮಾಡೋಕ್ಕೆ. ಹ್ಞೂ ಬರ್ತಾ ನಡಿ ವಾತ್. ಹೋಳಿಗೆ ಒಂದು ತಟ್ಟಿಟ್ಟು ಬಂದುಬಿಡ್ತಾನೆ. ಊರನ್ನೆಲ್ಲ ತಯಾರೈತಿ. ಮತ್ತು ಅದನ್ನ ಹಾಗೆ ಏನು ಬಿಟ್ಬಿಡೋದು, ಎಡಿ ಮಾಡೋಕೆ ಚಲೋ ಆಗ್ಬಿಡ್ತೈತಿ, ಗಾಮ ಆಗ್ಬಿಡ್ತೈತಿ. ಅನ್ನನ ಆಗೈತಿ, ಹೆಂಗದ್ರನ್ನ ಎಲ್ಲನೂ ತಯಾರೈತಿ. ಬೆಲ್ಲ ಭಾಳ ಆತಿದ್ದು ಹುಡುಕಿಗೆ ಅದನ್ನ ಹಿಟ್ಟನೆ ಬೆಲ್ಲ ಭಾಳ ಆತು. ಎತ್ತಿಡೋಣ ಅಂತಂದು ಬೆಲ್ಲದ ಕುಣಿಕಿನ ಹಂಗೆ ಇಟ್ಟಾನಿ. ಓಟಿ ಎತ್ತಿಟ್ಟು ಬಂದುಬಿಡ್ತಾನೆ. ನೀವು ಹೋಗಿ ಮಂಗಳಾರತಿ ಮಾಡು. ಹ್ಞೂ ರೀ ಅತ್ತಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ರೀ. ನಾವು ಆರಾಮದ ನೋಡ್ರಿ ಫ್ರೆಂಡ್ಸ್. ಕಡೆ ಕತೆಗಳಿಗೆ ಆದಷ್ಟು ಸಪೋರ್ಟ್ ಮಾಡಿರಿ, ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳಿಗೂ ಸಪೋರ್ಟ್ ಮಾಡಿರಿ ಅಂತ ಕೇಳಕತ್ತೀನಿ ರೀ. ಕತೆಗಳು ಹೆಂಗೆ ಬರತ್ತೋ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸ್ರಿ. ಏನೋ ತಪ್ಪು ಒಪ್ಪು ಇದ್ರೆ ಹೊಟ್ಟಿಗೆ ಹಾಕ್ಕೊಂಡು ಕ್ಷಮಿಸ್ರಿ ಅಂತ ಕೇಳಕತ್ತೀನಿ ರೀ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಪ್ರೀತಿ, ಪ್ರೋತ್ಸಾಹ, ಲೈಕ್ ಕೊಡೋದು, ಸಬ್ಸ್ಕ್ರೈಬ್ ಮಾಡೋದು ಎಲ್ಲದನ್ನು ಮಾಡಿರಿ ಅಂತ ಕೇಳಕತ್ತೀನಿ ರೀ. ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡತ್ತೀರಿ ಜ್ಯೋತಿ ಅಂತ ನೀವು ಕೇಳ್ಬೋದ್ರಿ. ಮನ್ಯಾಗ ಮಕ್ಕಳು ಅತ್ತೆ ಮಾವ ಇರ್ತಾರೆ ರೀ, ಮನೆಯವ್ರು ಇರ್ತಾರೆ ರೀ. ಎಲ್ಲರೂ ಮನೆಯಾಗಿದ್ದಾಗ ಸ್ವಲ್ಪ ಜೋರಾಗಿ ಮಾತಾಡೋದು ಕಷ್ಟ ಆಗತ್ತೆ ರೀ ಸ್ನೇಹಿತರೆ. ಹಾಗಾಗಿ ಈಗ ಮಕ್ಕಳನ್ನ ಮಂಗಸಿ ನಾನು ವೀಡಿಯೋ ಮಾಡ್ತಿರೋದ್ರಿ. ಹಾಗಾಗಿ ಆದಷ್ಟು ಜೋರಾಗಿ ಮಾತಾಡೋಕೆ ಪ್ರಯತ್ನ ಮಾಡೇನಿ ರೀ ಸ್ನೇಹಿತರೆ. ಕತೆಗೆ ಆದಷ್ಟು ಸಪೋರ್ಟ್ ಮಾಡಿರಿ, ನಿಮ್ಮ ಪ್ರೀತಿ ತೋರಿಸ್ರಿ. ನನಗೆ ಇನ್ನೂ ಹೆಚ್ಚು 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 ಹುರುಪು ಬರಂಗೆ ಮಾಡಿರಿ ಕತೆಗಳನ್ನ ಮಾಡೋಕೆ ಅಂತಂದು ಕೇಳಾಕತ್ತೀನಿ ರೀ. ಆ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಯಾವ ಥರ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಹೌದು, ಪೂಜಕ್ಕೆ ಹೂವು ತೊಗೊಂಬಂದಿಲ್ಲೇನ ನಿಮ್ಮ ಮಾವ? ಪೂಜಕ್ಕೆ ಹೂವು ತೊಗೊಂಬಂದಾರ್ರಿ, ಅರ್ಧ ಮಾರು ತೊಗೊಂಬಂದಾರ್ರಿ. 150 ರೂಪಾಯಿ ಮಾರಂತ್ರಿ ಮಲ್ಲಿಗೆ ಹೂವು. ಹಾಗಾಗಿ ಅರ್ಧ ಮಾರು ತೊಗೊಂಬಂದಾರ. ದೇವಿಗೆ ಅಷ್ಟೇ ಏರ್ಸ್ಬಿಡ್ತಾನೆ ತೊಗೊಳ್ರಿ ಅತ್ತಿಯಾರ. ನಮಗೇನು ಒಂದೊಂದು ಗುಲಾಬಿ ಇಟ್ಕೊಳಕ್ಕೆ ಬರ್ತೈತೆ ತಲೆಯಾಗ. ಅಯ್ಯೋ ಶಿವನೇ, ಅಲ್ಲ 150 ರೂಪಾಯಿ ಮಾರು ಅಂತಂದೇನು ಹೂ ಮುಟ್ಕೊಳ್ಳೋದು ಬಿಡೋಕ್ಕಾಗ್ತೈತೆ? ಹಬ್ಬ ಉಣಿಯಾಗ ಒಂದು ತಟು ಮುಟ್ಕೊಂತೇವೆ, ದಿನ ಒಂದಕ್ಕೂ ಕೇಳ್ತೇವೇನು ಹೂ? ನಿಮ್ಮ ಮಾವಂತ್ರಿ ಏನು ಶಾಣೆತನ ಮಾಡ್ತಾನವ ಹೂ ತರಕಂತಾರನ. ಅಲ್ಲ ಒಂದು ಮಾರು ತೊಗೊಂಬಂದದ್ರೆ ಏನಾಗುತ್ತೆ? ಹೆಂಗೆ 100 ರೂಪಾಯಿ ಮಾರು ಮಾಡಿ ಇರಲಿ ಬಿಡ್ರಿ ಅತ್ತಿಯಾರ. ಈಗ ತೊಗೊಂಬಂದಾರ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ದೇವ್ರಿಗೆ ಅಷ್ಟೇ ಮುಡಿಸ್ಬಿಡ್ತಾನೆ ರೀ. ಮತ್ತು ಏನು ಮಾಡ್ತೀವ? ಇದ್ದದ್ದು ಯಾವ ಗುಲಾಬಿ ಹೂ ಏನಾರು ಒಂದು ಇಟ್ಕೊಳಕ್ಕೆ ಬರ್ತೈತಲ್ಲ, ಏನು ಮಾಡೋಕ್ಕಾಗತ್ತಿ? ಮತ್ತು ನಿಮ್ಮ ಮಾವ ಮತ್ತು ತೊಗೊಂಬರಲ್ಲ ಅವರು, ಭಾಳ ತುಟ್ಟದ್ರ. ನಡಿ ಬಂದು ನಡಿ. ಹೋಳಿಗೆ ಒಂದು ತಟ್ಟು ಬರಲಿ, ಆಮೇಲೆ ತಟ್ಟಿದ್ರೆ ಮತ್ತು ಎಡಿ ಮಾಡೋಕೆ ಸರಿ ಆಗಂಗಿಲ್ಲ, ಸಜ್ಜೆ ಆಗಂಗಿಲ್ಲ ಅಂತ ನಾನು. ನೀನು ನಡಿ ಬಂದೆ ನಾನು. ನೀನು ಎಲ್ಲ ಮಂಗಳಾರತಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊ. ನಾಟಕಿ ಸಾಲಿಂದ ಒಂದು ಇಳಿಸಿ ಬಂದುಬಿಡ್ತಾನೆ. ಆತ್ರಿ ನಾನು ಹಿಂದೆ ಇದನ್ನು ಸೀರೆನ ಇದು 2 ಕೊಡ ಇಟ್ಟಾನ್ರಿ ಉಡ್ಸಾಕ. ಸರಿ ಆಗಲಿಲ್ಲ ಅದು. ಹಾಗಾಗಿ 2 ಕೊಡ ಇಟ್ಟ ಸೀರೆನ ಉಡ್ಸ್ಯಾನ್ರಿ. ಈಗ ದೇವರಿಗೆ ಹೂವು ಹಣ್ಣು ಎಲ್ಲ ಒಂದು ಪ್ಲೇಟ್ನಾಗ ಹಾಕಿಟ್ಟಾನ್ರಿ. ಆಮೇಲೆ ಇವ್ರಿಗೆ ಒಣ ದ್ರಾಕ್ಷಿ, ಆಮೇಲೆ ಗೋಡಂಬಿ ಅವನ್ನೆಲ್ಲ ಒಂದು ಪ್ಲೇಟ್ನಾಗ ಹಾಕಿಟ್ಟಾನ್ರಿ. ಮತ್ತು ಹುಡ್ರು ನೋಡಿದ್ರೆ ಎಲ್ಲಿ ತಿಂತಾವ ಅನ್ನೋದೊಂದು ಭಯ ರೀ. ಹುಡ್ರಿಗೆ ತಂದರದು ತಿನ್ನಾಕ. ಮತ್ತು ಹತ್ಲಾಗಿತ್ಲ ಕೈ ಹಾಕೊಂತ ತಿನ್ಕೊಂತ ಅಡ್ಡಾಡಕ್ಕೆ ಬಂದ್ರೆ ಏನು ಮಾಡ್ಬೇಕು ರೀ ಅತ್ತಿಯಾರ? ಹಾಗಾಗಿ ಸ್ವಲ್ಪ ಹಾಕಿಟ್ಟಾನ್ರಿ. ಎಲ್ಲ ಹಣ್ಣು ಹಂಪ್ಲು ಹಾಕಿಟ್ಟಾನೆ. ಆಮೇಲೆ ಅವು ಕರ್ಚಿಕಾಯಿ ಮಾಡಿದ್ವಲ್ಲ ರೀ ಅತ್ತಿಯಾರ, ಅವನು ಒಂದು ಪ್ಲೇಟ್ನಾಗ ಹಾಕಿಟ್ಟಾನೆ. ಉಂಡಿನ ಶೇಂಗಾ ಉಂಡಿ, ಆಮೇಲೆ ದಾಣಿ ಉಂಡಿ, ಅವು ಏನದು ರವಾ ಉಂಡಿ, ಅವನ್ನೆಲ್ಲವನ್ನೂ ಒಂದು ತಾಟ್ನಾಗ ಹಾಕಿಟ್ಟಾನೆ. ಸುರಂದೊಳಗಿ ಆಮೇಲೆ ಇದು ಕಡುಬು ಹೋಳಿಗೆ ಅದನ್ನ ಒಂದು ತಾಟ್ನಾಗ ಹಾಕಿಟ್ಟಾನ್ರಿ ಎತ್ತಿರ. ಅದ ಎಡಿಗೆ ಅಂತಂದು ಸಪ್ರೇಟ್ ಮಾಡಿದ್ವಲ್ರಿ ನಿನ್ನೆ, ಅದನ್ನು ಒಂದು ತಾಟ್ನಾಗ ಹಾಕಿಟ್ಟಾನ್ರಿ. ಒಟ್ಟು ಚಕ್ಲಿ ಅವು ಎಲ್ಲ ಸೇರಿ ಒಂದು 5 ತಾಟು ಮಾಡಿಟ್ಟಾನ್ರಿ ಎತ್ತಿರ. ಸಾಕಲ್ರಿ? ಸಾಕು ಹೇಳ ರಗಡಾತು ಸಾಕು. ನಡಿ ನೀನು ಇದನ್ನು ದೀಪ ಹಚ್ಚಿ ಮಂಗಳಾರತಿದು ತಟ್ಟಿ ಹಚ್ಚಿ ಆ ಕಂಕಣ ಎಲ್ಲ ತಯಾರು ಮಾಡಿಟ್ಟಿಯೇನ ಕಟ್ಕೊಳಕ? ಒಂದು ರೀತಿಯಾರ ಒಂದು 5 ಹೆಣ್ಮಕ್ಳಿಗೆ ಹುಡಿ ತುಂಬಕ್ಕೆ ಅದಕ್ಕೆ ಎಲ್ಲದನ್ನು ತಯಾರು ಮಾಡಿ ಇಟ್ಟಾನ್ರಿ. ಜಕ್ಟಿನ ಬಟ್ಟೆ ಮತ್ತು ಮಾವಾರು ತೊಗೊಂಬಂದಿದ್ರಲ್ಲ, ಅದ್ರಾಗ ಒಂದೊಂದು ಜಕ್ಟಿನ ಬಟ್ಟೆ ಇಟ್ಟು ಕೊಡಕ್ಕೆ ಬರ್ತೈತಿ ಅಂತಂದು ಎಲ್ಲ ಅಣಿ ಮಾಡಿ ಇಟ್ಬಿಟ್ಟಾನ್ರಿ ಅತ್ತಿಯಾರ. ಬಂದವರಿಗೆ ಹಂಗೆ ಹುಡಿ ಕೊಟ್ಟು ಕೈ ಮುಗಿದ ತಕ್ಷಣ ಹುಡಿ ಕೊಟ್ಟು ಕಳ್ಸಾಕ ಚಲೋ ಆಕತಿ ಅಂತಂದು ಅವನು ಹಂಗೆ ಮಾಡೋಣಂತ. ನಡಿ ನಾನು ಬಂದೆ. ನಮ್ಮವ್ವ ನನ್ನ ತಾಯಿ ವರಮಹಾಲಕ್ಷ್ಮೀ ದೇವಿ 100 ವರ್ಷ ಮುತ್ತೈದೆ ಭಾಗ್ಯ ಕೊಡವ, ಎಲ್ಲರಿಗೂ ಒಳ್ಳೇದು ಮಾಡವ, ಎಲ್ಲರಿಗೂ ಅವ್ರವ್ರ ಆಸೆ ಆಕಾಂಕ್ಷೆ ಕನಸುಗಳನ್ನ ಈಡೇರಿಸು ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡವ, ಕಾಪಾಡವ. ವರಮಹಾಲಕ್ಷ್ಮೀ ದೇವಿ ನಿನಗೆ ಗೊತ್ತೈತವ, ನಾನು 2 ವರ್ಷದಿಂದ ಇದ್ರಾಗ ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಹಾಕಾಕತ್ತೀನಿ. ಯಾಕೋ ಜನಗಳಿಗೆ ಇದು ಇಷ್ಟ ಆಗಾಕತ್ತಿಲ್ಲ. ಯಾವ ಥರ ವಿಡಿಯೋಸ್ ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ತಿಳಿಲಿಲ್ದಂಗೆ ಆಗೈತಿ ತಾಯಿ. ನನಗೆ ಈ ವರ್ಷದಿಂದನಾದ್ರೂ ಬರೋ ವರ್ಷದೊಳಗೆ ನನ್ನ ಚಾನಲ್ ಗ್ರೋ ಆಗಿ
ಎಲ್ಲ ಜನರ ಪ್ರೀತಿ ವಿಶ್ವಾಸ ಗಳಿಸುವಂಥ ಚಾನಲ್ ಆಗಲಿ ಅಂತಂದು ನಿನ್ನ ಹತ್ರ ಬೇಡ್ಕೊಳಕತ್ತೀನವ. ಒಳ್ಳೇದು ಮಾಡು ನನ್ನ ತಾಯಿ, ಕಾಪಾಡವ್ವ. ನನ್ನ ಚಾನಲ್ನ ನೋಡೋ ವೀಕ್ಷಕರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋ ಅಂಥ ಬುದ್ಧಿ ಕೊಡವ್ವ, ಕಾಪಾಡವ್ವ. ಚಿಂತೆ ಮಾಡಬೇಡ ಜ್ಯೋತಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಚಲೋನ ಅದಾರ. ಅವರು ಯಾಕೆ ಅವ್ರಿಗೆ ವೀಡಿಯೋಸ್ ಇಷ್ಟ ಆಗಕತ್ತಿಲ್ಲ. ಮುಂದೆ ಬಟ್ ಬರೋವಂಥ ವೀಡಿಯೋಸ್ಗಳು ಅವ್ರಿಗೆ ಮನಸ್ಸಿಗೆ ಮುಟ್ಬೇಕು ಅಂತ ವೀಡಿಯೋಸ್ ಮಾಡೋಣ ಅಂತ. ಚಿಂತೆ ಮಾಡಬೇಡ, ನಿನ್ನ ಕೈ ಹಿಡಿತಾರ ಜನ, ತಲೆ ಕೆಡಿಸ್ಕೋಬೇಡ. ಮುಂದಿನ ಕೆಲಸ ನೋಡೋಣ. ನಿಮ್ಮ ಮಂಜ್ ಎಲ್ಲಿ ಹೋದ? ನಿಮ್ಮ ಮಾವನು ಕಾಣವಲ್ದಲ್ಲ. ಅತ್ತೀರ ಮಾವರು ಎಲ್ಲಿ ಹೋದ್ರೆ ಏನ್ರಿ? ನೋಡುವ, ದಿನ ತಾಳಿ ಒಳಗೆ ಹಾಕ್ಕೊಂತೀವಿ, ಚಂದ ಕಾಣೋದಿಲ್ಲ. ಇವತ್ತು ಮ್ಯಾಲೆ ಹಾಕ್ಕೊಂಡಿಲ್ಲ, ಎಂಥ ಚಂದ ಕಾಣಾಕ್ತೈತೆ ನೋಡಿ ನಿನಗೆ. ಹೌದ್ರಿ ಅತ್ತಿಯಾರ, ಹಣ್ಣು ನೋಡ್ರಿ ಎಂಥ ಚಲೋ ಅದಾವು, ಫ್ರೆಶ್ ಅದಾವು. ಆರತಿ ಬೆಳಗಿದ ನೀರು ಆಗಲೇ ಮಂಗಳಾರತಿ ಮಾಡಿ ಕಾಯಿ ಒಂದ ಹೊಡೆದಿಟ್ಟನ್ರಿ ಅತ್ತಿಯಾರ. ಇವು 5 ಪ್ಲೇಟ್ ಮಾಡಿಟ್ಟವಲ್ಲ, ಚಂದ ಕಾಣತೈತೆ ನೋಡ್ರಿ, ಹೌದಲ್ರಿ? ಹ್ಞೂ, ಭಾಳ ಚಂದ ಆಗೈತಿ ಪೂಜೆ ಅಂತ. ಹಂಗೆ ಎಂಥ ಚಂದ ಆಗೈತವ ಪೂಜೆ ಅಂತ. ಇವತ್ತು ಭಾಳ ಚಲೋ ಆಗೈತಿ. ಒಂದು 5 ಮಂದಿಗೆ ಉಡಿ ತುಂಬಿಡು. ಮೊನ್ನೆ ನಿಮ್ಮ ಮಾವ ಜಟ್ಟಿನ ಅರಿವಿ ತಂದತ್ತಲ್ಲ, ಅವನ ಅರಿವಿ ಇಟ್ಟು 2 ಎಲೆ, ಒಂದು ಬಾಳೆಹಣ್ಣು, ಒಂದು ಅಡಿಕೆ ಬಟ್ಟಿ ಅದನ್ನ ಇಟ್ಟು ಕಡಲೆಕಾಳು ಹಾಕಿದ್ದಲ್ಲ, ಅವು ಕಡಲೆಕಾಳು ಅವನ್ನ ಹಾಕಿ ಒಂದು ದಿವಸ ಅಕ್ಕಿ ಹಾಕಿ ಉಡಿ ತುಂಬಿಡು. ಎಲ್ಲರಿಗೇನ ಒಂದು 9 ಮಂದಿಗೆ ಉಡಿ ತುಂಬಿಡು. ಹ್ಞೂ ರೀ ಅತ್ತಿ. ರಾತ್ರಿ ಈಕಿ ಪ್ರಮೀಳಕ್ಕ ಉಡಿ ತುಂಬಿಸ್ಕೊಳಕ್ಕೆ ಕರೆಯಾಕೆ ಬಂದಿದ್ಲ ರೀ. ಅವ್ರ ಮನೆಗೆ ಹೋಗಿ ಬರ್ತಾನೆ ರೀ ಅತ್ತಿ. ನಾನು ಅಲ್ಲಿ ಹೋಗಿ ಪಾರ್ವತಿಯಕ್ಕರ ಮನೆಗೆ ಹೋಗಿ ಬರ್ತಾನೆ ರೀ. ಆಕಿ ಲತಾನು ಮಾಡ್ದಂಗೆ ಕಾಣ್ತಾಳ್ರಿ. ನೀ ಏನು ಹೇಳಿಲ್ಲಕಿ, ಆಕಿನ ಕರೆದ್ಲ ಅಂದ್ರೆ ಅಲ್ಲಿ ಹೋಗಿ ಬರ್ತಾನೆ ರೀ ಅತ್ತಿಯಾರ. ಹ್ಞೂ ಹೋಗ್ಬಾ. ಹಾಂ.